ಗೀತಾ ಮಹಾತ್ಮೆ ಚತುರ್ವಿಧಾ ಭಜಂತೆ ಮಾಂ ಜನಾಃ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೇ ಚ ಭರತರ್ಷಭ. ಹೇ ಭರತವಂಶೀಯರಲ್ಲಿ ಶ್ರೇಷ್ಠನಾದ ಅರ್ಜುನ, ಉತ್ತಮ ಕರ್ಮಗಳನ್ನು ಮಾಡುವ ಆರ್ತ, ಅರ್ಥಾರ್ಥಿ, ಜಿಜ್ಞಾಸು ಮತ್ತು ಜ್ಞಾನಿ, ಹೀಗೆ 4 ಪ್ರಕಾರದ ಭಕ್ತ ಜನರು ನನ್ನನ್ನು ಭಜಿಸುತ್ತಾರೆ. ನೈತಿಕ ಮತ್ತು ಸಾಮಾಜಿಕ ನಿಯಮಗಳನ್ನು ಹಾಗೂ ಶಾಸ್ತ್ರಗಳ ನಿಯಂತ್ರಕ ತತ್ವಗಳನ್ನು ತಿಳಿದು ಅನುಸರಿಸುವವರನ್ನು ಸುಕೃತಿನಃ ಎನ್ನುತ್ತಾರೆ. ಶುಭ ಕರ್ಮಗಳಿಂದ ಭಗವಂತನ ಪ್ರಭಾವ ಮತ್ತು ಮಹತ್ವದ ಜ್ಞಾನ ಉಂಟಾಗಿ ಭಗವಂತನನ್ನು ವಿಶ್ವಾಸಪೂರ್ವಕವಾಗಿ ಭಜಿಸುವ ಎಲ್ಲ ಭಕ್ತರು ಸುಕೃತಿಗಳೇ ಆಗಿದ್ದಾರೆ. ಶಾರೀರಿಕ ಅಥವಾ ಮಾನಸಿಕ ಸಂತಾಪ, ವಿಪತ್ತು, ಶತ್ರುಭಯ, ರೋಗ, ಅಪಮಾನ ಹಾಗೂ ಹಿಂಸೆ, ಪಶುಗಳ ಆಕ್ರಮಣದಿಂದ ಗಾಬರಿಗೊಂಡು ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳಲು ಅಸಾಧ್ಯವಾದಾಗ, ಅಂದರೆ ಭಗವಂತನನ್ನು ಬಿಟ್ಟರೆ ಇನ್ನಾರೂ ರಕ್ಷಣೆ ಮಾಡಲಾಗದ ಸ್ಥಿತಿ ಬಂದಾಗ, ವಿಧಿಯಿಲ್ಲದೆ ತನ್ನನ್ನು ರಕ್ಷಣೆ ಮಾಡಿಕೊಳ್ಳಲು ಆರ್ತನಾದದಿಂದ ಭಗವಂತನನ್ನು ಭಜಿಸುವವರು ಆರ್ತರು. ಗಜೇಂದ್ರ ಮೋಕ್ಷದಲ್ಲಿ ಬರುವ ಗಜರಾಜ, ಜರಾಸಂಧನ ಬಂಧನದಲ್ಲಿದ್ದ ರಾಜಸಮೂಹ, ಸತಿ ದ್ರೌಪದಿ ಇವರ ಹೆಸರನ್ನು ಇಲ್ಲಿ ಉದಾಹರಿಸಬಹುದು. ಪತ್ನಿ, ಪುತ್ರ, ಐಶ್ವರ್ಯ, ಮಾನ, ದೊಡ್ಡಸ್ತಿಕೆ, ಪ್ರತಿಷ್ಠೆ ಮತ್ತು ಸ್ವರ್ಗ ಸುಖಾದಿ ಈ ಲೋಕ ಮತ್ತು ಪರಲೋಕಗಳ ಭೋಗಗಳ ಬಗ್ಗೆ ಮನಸ್ಸಿನಲ್ಲಿ ಒಂದು ಅಥವಾ ಅನೇಕ ಕಾಮನೆಗಳು ಇರುವವರು, ಅಂದರೆ ಕೇವಲ ಕಾಮನೆಗಳು ಪೂರ್ತಿಯಾಗಲು ಭಗವಂತನನ್ನು ಅವಲಂಬಿಸಿರುವವರು ಅರ್ಥಾರ್ಥಿ ಎನಿಸಿಕೊಳ್ಳುತ್ತಾರೆ. ಸುಗ್ರೀವ, ರಾವಣ ಮೊದಲಾದವರು ಅರ್ಥಾರ್ಥಿಗಳಿಗೆ ಉದಾಹರಣೆಯಾಗಿದ್ದಾರೆ. ಪರಮಾತ್ಮನನ್ನು ತತ್ವದಿಂದ ತಿಳಿದುಕೊಳ್ಳುವ ಏಕಮಾತ್ರ ಇಚ್ಛೆಯಿಂದ ಏಕನಿಷ್ಠರಾಗಿ ಭಗವಂತನಲ್ಲಿ ಪರಮ ಪ್ರೀತಿ ಇಡುವ ಭಕ್ತರನ್ನು ಜಿಜ್ಞಾಸು ಎನ್ನುತ್ತಾರೆ. ಪರೀಕ್ಷಿತ, ಉದ್ಧವ ಇವರನ್ನು ಜಿಜ್ಞಾಸು ಭಕ್ತರಿಗೆ ಉದಾಹರಿಸಬಹುದು. ಪರಮಾತ್ಮನ ಸಾಕ್ಷಾತ್ಕಾರ ಪಡೆದುಕೊಂಡಿರುವವರ ದೃಷ್ಟಿಯಲ್ಲಿ ಏಕಮೇವ ಪರಮಾತ್ಮನಲ್ಲದೆ ಬೇರೇನೂ ಉಳಿದಿರುವುದಿಲ್ಲ. ಈ ಪ್ರಕಾರದಿಂದ ಪರಮಾತ್ಮನ ಪ್ರಾಪ್ತಿಯನ್ನು ಹೊಂದಿ ಸಮಸ್ತ ಕಾಮನೆಗಳು ನಿಶೇಷವಾಗಿ ಸಮಾಪ್ತಿಯಾದ ಸ್ಥಿತಿಯಲ್ಲಿ ಸಹಜ ಭಾವನೆಯಿಂದ ಪರಮಾತ್ಮನನ್ನು ಭಜಿಸುವವರು ಜ್ಞಾನಿಗಳಾಗಿದ್ದಾರೆ. ಇವರು ನಿಷ್ಕಾಮ, ಅನನ್ಯ ಪ್ರೇಮಿ, ಸಾಧಕ ಭಕ್ತರು. ಭೀಷ್ಮರು, ಶುಕದೇವ, ನಾರದ, ಸನಕಾದಿಗಳು ಜ್ಞಾನಿ ಭಕ್ತರ ಸಾಲಿಗೆ ಸೇರುತ್ತಾರೆ. ಹರಿ ಓಂ.